ಜಗತ್ತಿನ ಯಾವ ಹುಟ್ಟು ವ್ಯರ್ಥವಲ್ಲ. ಪ್ರತಿ ಹುಟ್ಟಿಗೂ ಅದರದ್ದೇ ಆದ ಒಂದು ಕಾರಣ ಇರುತ್ತದೆ. ಆದರೆ ನಟ ವಿನೋದ್ ರಾಜ್ ಜನ್ಮಕ್ಕೆ ಒಂದು ವಿಭಿನ್ನವಾದ ಕಾರಣವೇ ಇತ್ತು. ನಾನು ಈ ಪ್ರಪಂಚಕ್ಕೆ ಬಂದಿರೋದು ನನ್ನ ತಾಯಿಯವ್ರಿಗೋಸ್ಕರ, ಅಷ್ಟು ಮಾತ್ರ ನನಗೆ ಗೊತ್ತಾಗ್ತಾ ಇದೆ. ಆಮೇಲೆ ನಾನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವನು ಅನ್ನುವಂಥದ್ದು ನಂತರದ ದಿನಗಳಲ್ಲಿ ನನ್ನ ತಾಯಿಯವರು ನನಗೆ ಹೇಳಿದ್ದು ಗೊತ್ತಾಗಿದೆ. ಕೃಷ್ಣನ ಭಾರಿ ಪೂಜಿಸ್ತಾ ಇದ್ರು ನನ್ನ ತಾಯಿಯವರು. ಆ ಕೃಷ್ಣ ಪರಮಾತ್ಮ ಹುಟ್ಟಿರೋ ಆ ದಿನದಲ್ಲೇ, ನಾನು ಹುಟ್ಟಿದ ನಂತರ ಅವನ ಹಬ್ಬ ಆಚರಿಸ್ತಾರೆ ಅಂತಕ್ಕಂಥ ಒಂದು ವಿಷಯನ ನನಗೆ ಹೇಳಿದ್ರು ತಾಯಿಯವರು. ಕಣ್ಣು ಬಿಟ್ಟಾಗ ಕಂಡ ಅಮ್ಮನೇ ಮುಂದೆ ಎಲ್ಲವೂ ಆಗ್ತಾರೆ. ತಾಯಿಯ ಮಡಿಲಲ್ಲಿ ಆಡಿದ ಕಾಲುಗಳಿಗೆ ಕುಣಿಯೋದಕ್ಕೆ ಆ ಶಕ್ತಿ ಬಂದಿದ್ದಾದರೂ ಎಲ್ಲಿಂದ? ದೀರ್ಘವಾಗಿ ಇಲ್ಲೋ ಒಂದ್ ಕಡೆ ನನ್ನ ತಾಯಿಯವರು ಹೇಳಿರುವಂತ ಮಾತನ್ನ ಮೀರಬಾರ್ದು ಅನ್ನುವಂಥದ್ದು ಒಂದು ದೃಢವಾದ ಒಂದು ಆ ಚಿಕ್ಕ ವಯಸ್ಸಿಂದಲೇ ನನಗೆ ಒಂದು ಸಂಕಲ್ಪ ಮನಸ್ಸಲ್ಲಿ. ನಂತರ ಬೆಳೀತಾ ಬರ್ತಾ ಬರ್ತಾ ಒಳ್ಳೆ ಸ್ನೇಹಿತರ ಜೊತೆ ನನ್ನ ನೃತ್ಯದ ಒಂದು ಕಲೆನ ಅದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಕೆಲವು ಹಾಡುಗಳು, ಕೆಲವು ಮ್ಯೂಸಿಕ್ಗಳು ಕೇಳ್ತಾ ನನ್ನಲ್ಲೇ ನನಗೆ ಗೊತ್ತಿಲ್ದಿರೋ ಒಂದು ಟ್ಯಾಲೆಂಟ್ ನನಗೆ ಬಂದಿದ್ದದು. ಸೃಷ್ಟಿಯಲ್ಲಿ ಅಮ್ಮನಿಗಿಂತ ಮಿಗಿಲಾದ್ದೇನಿದೆ? ಆದರೆ ವಿನೋದ್ ರಾಜ್ಗೆ ಅಮ್ಮ ಸೃಷ್ಟಿಕರ್ತನಿಗಿಂತ ಮಿಗಿಲಾಗಿದ್ದು ಹೇಗೆ? ಬಹುಶಃ ಎಲ್ಲೋ ಒಂದ್ ಕಡೆಯಲ್ಲಿ ನಾನು ಜಾಸ್ತಿ ಬೆಳಿಲಿಲ್ಲ ಅಂತಕ್ಕಂಥ ಒಂದು ಭಾವನೆ, ಅಂದ್ರೆ ಮುಂದುವರಿಲಿಲ್ಲ ಈ ಕಲೆಯಲ್ಲಿ ಅನ್ನುವಂಥ ಒಂದು ಫೀಲ್ ನನಗೆ ಅನಿಸಲಿಲ್ಲ ನನ್ನ ಜೀವನದಲ್ಲಿ. ಆ ಚಿಕ್ಕ ವಯಸ್ಸಿಂದಲೂ ಇಲ್ಲಿವರೆಗೂ ಒಂದು ತಾಯಿಗೆ ಉತ್ತಮ ಮಗನಾಗಿರ್ಬೇಕು, ನನ್ನ ತಾಯಿಯವರು ನೀನ್ ಕೃಷ್ಣ ನಕ್ಷತ್ರದಲ್ಲಿ ಜನಿಸಿದವನು ಅಂತಕ್ಕಂಥ ಒಂದು ಭಾವನೆನ ಅಂದಿನಿಂದಲೇ, ಚಿಕ್ಕ ವಯಸ್ಸಿಂದಲೇ ಅವ್ರು ಹೇಳಿದ್ರಿಂದ ನನಗದು ಬಂತು, ಅಥವಾ ಅವರ ಜೊತೆಲೇ ನಾನು ಇರಲೇಬೇಕು, ಭಾರಿ ದೊಡ್ಡ ಕರ್ತವ್ಯ ಇದೆ ನನಗೆ. ಅವ್ರಿಗೆ ಎಷ್ಟು ದೊಡ್ಡ ಕರ್ತವ್ಯ ಇದೆಯೋ ನನ್ನ ಕರ್ತವ್ಯ ನನ್ನ ತಾಯಿನ ನಾನು ಸಾಕಬೇಕು ಅಂತಕ್ಕಂಥದ್ದು. ಅವರ ಒಂದು ಮುಪ್ಪಿನ ಕಾಲದಲ್ಲಿ ಅವರಿಗೆ ನಾನು ಸಹಾಯ ಮಾಡಬೇಕು, ಅವರ ಜೊತೆಲೇ ಇರಬೇಕು ಅಂತಕ್ಕಂಥ ಒಂದು ದೊಡ್ಡ ಭಾವನೆ ಮನಸ್ಸಲ್ಲಿ. ಬೇರೆ ದೃಷ್ಟಿಗಳು ಏನು ನನಗೆ ಮುಂದೆ ಕಾಣೋದಿಲ್ಲ. ಹಾಗೆ ನಿಮ್ಮ ನೆನಪುಗಳನ್ನು ನಿಧಾನವಾಗಿ ಮಾನಸಿಕವಾಗಿ ನಿಮ್ಮ ನೆನಪುಗಳು ಬಾಲ್ಯಕ್ಕೆ ಜಾರಲಿ. ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸದ ದಿನಗಳ ಕಾಲಕ್ಕೆ ನಿಮ್ಮ ನೆನಪುಗಳು ಜಾರಲಿ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ, ಅಲ್ಲಿನ ಅನುಭವ, ಫ್ರೆಂಡ್ಸು, ಶಾಲಾ ವಾತಾವರಣ, ಸೋಜಿಗೆಗಳು ಅವೆಲ್ಲ ತೆರೆದುಕೊಳ್ಳಿ ಮನಸ್ಸಲ್ಲಿ. ಸ್ನೇಹಿತರು ತುಂಬ ಜನ ಒಳ್ಳೆ ಸ್ನೇಹಿತರು ನನಗೆ, ಒಳ್ಳೆ ಗುರುಗಳು ನನಗೆ. ಒಬ್ಬರು ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್ ರಾಬರ್ಟ್ ಜ್ಯೋತಿರಾಜನ್ ಅಂತ ಈ ಎಕಾನಮಿಕ್ಸ್ ಬಗ್ಗೆ ಹೇಳ್ತಾ ಇದ್ರು ಅವರು. ಒಂದು ಪುಟ್ಟ ಜಗತ್ತು, ಎತ್ತ ನೋಡಿದರೂ ಅಮ್ಮ ಮಾತ್ರ. ಅವಳ ಹೊರತಾಗಿ ಮತ್ತೇನೂ ಕಾಣ್ತಾ ಇರಲಿಲ್ಲ ಪುಟ್ಟ ವಿನೋದ್ಗೆ. ಅಮ್ಮ ಇಲ್ಲದ ಜಗತ್ತಿನ ಕಲ್ಪನೆಗೆ ಸಿಗ್ತಾ ಇದ್ದಿದ್ದು ಭಯ ಒಂದೇ. ಒಂದು ಜ್ಞಾಪಕ, ಒಬ್ಬರ ರಾಮಸ್ವಾಮಿ ಅಂತ ನನ್ನನ್ನ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದ, ಜೋರಾಗಿ ಓಡಿಸೋ ಒಂದು ಸೈಕಲ್ ನೋಡಿ. ತಾಯಿಯವ್ರು ಹೇಳಿ ಕಳ್ಸೋರು ಹುಷಾರಾಗಿ ಕರ್ಕೊಂಡು ಹೋಗೋ ಮಗನ್ನ ಅಂತ.
ಆ ಸ್ಕೂಲಿಗೆ ಮುಂಚೆ ಒಂದು ಮೋರಿ ಬರೋದು. ಮೋರಿ ಒಳಗೆ ಅವನ ಯೌವನನೋ ಏನೋ ಅದಿರ್ಬೋದು. ಅವನಿಗೆ ಸ್ಪೀಡಾಗ ಸೈಕಲ್ನ ಇಳಿಸಿ ಹತ್ತಿಸುವಾಗ ನನ್ನ ಜೀವ ಮೇಲೆ ಹೋಗಿ ಬರದ ಅಯ್ಯೋ ಅಮ್ಮ ಅಂತ ಹೇಳ್ತಾ ಇದ್ದೆ ನಾನು. ಸೆಕೆಂಡ್ ಮತ್ತೆ ಹೋಗಿ ಅವ್ನ ಸ್ಕೂಲಿಗೆ ಬಿಡೋ ನನ್ನ ಆ ಎಫೆಕ್ಟ್ ನನಗೆ ಇಲ್ಲಿವರೆಗೂ ಮರೆಯಕ್ ಆಗ್ತಾ ಇಲ್ಲ. ಬಾಲ್ಯದಿಂದ ವಿನೋದ್ ರಾಜ್ ಅವರ ಸುಪ್ತ ಮನಸ್ಸಿನ ಯಾನ ಸಾಗಿದ್ದು 1 ವರ್ಷ ವಯಸ್ಸಿಗೆ. ನಿಮ್ಮ ನೆನಪುಗಳನ್ನು ಹಾಗೆ ಹಿಂದಕ್ಕೆ ಹೋಗಿ ನೀವು ಪುಟ್ಟ ಕೂಸಾಗಿದ್ರಿ. 1 ವರ್ಷ ಅಥವಾ 2 ವರ್ಷದ ವಯಸ್ಸಿನ ಅನುಭವಗಳ ನೆನಪುಗಳು ಬಿಚ್ಚಿಕೊಳ್ಳಲಿ ನಿಮ್ಮ ಮನಸ್ಸಿನಲ್ಲಿ. ಪುಟ್ಟ ಕೂಸಾಗಿದ್ದಾಗ ಆ ಪರಿಸರ, ಆ ಆಪ್ಯಾಯತೆ, ತಾಯಿ ಪ್ರೀತಿ, ಆಟ ಆಡಿದ್ದು, ಅದನ್ನೆಲ್ಲ ನೆನಪು ಮಾಡ್ಕೊಂಡು ಹೇಳಿ. ಪುಟ್ಟ ಕೂಸು, 1 ವರ್ಷದ ಬಾಲಕೃಷ್ಣ, ಸಣ್ಣ ಹುಡುಗ. ಯಾವುದೇ ಕಾರಣಕ್ಕೂ ನಾನು ಅಳಬಾರ್ದು ಅಂತಕ್ಕಂಥದ್ದು ಮಾತ್ರ ನನ್ನ ಮನಸ್ಸಿಗೆ ಬಂದಿರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಒಂದು ಸರಿ ತುಂಬಾ ಹಠ ಮಾಡಿ ಅಳ್ತಾ ಇದ್ದೆ ಅಂತೆ ನಾನು. ನನ್ನ ತಾಯಿಯವರು ತೊಟ್ಟಿಲ್ನ ದೂರ ತೂಗ್ಬಿಟ್ರು. ತೂಗ್ದಾಗ ನನಗೆ ಅಳು ನಿಂತೋಯ್ತು. ಅದೊಂದೇ ಸರಿ ನನ್ನ ಜೀವನದಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಹತ್ತಿದ್ದು ಅಂತ ನನಗನ್ನಿಸ್ತಾ ಇದೆ. ನೀವು ತೊಟ್ಲಲ್ಲಿದ್ದೀರಿ, ನೀವು ನೋಡ್ತಾ ಇದ್ದೀರಿ ಅಮ್ಮನ್ನ. ಆ ಅನುಭವ, ಆ ಒಂದು ಅಳು, ಆ ಒಂದು ಇಮೋಷನಲ್ ಸಿಚುವೇಶನ್ ಹೇಗಿದೆ ಅಂತ ಫೀಲ್ ಮಾಡಿ ಹೇಳಿ. ಒಂದೇ ಒಂದು ಅಂಡರ್ ಕರೆಂಟ್ ಏನ್ ಪ್ಲೇ ಆಗ್ತಾ ಇದೆ ಅಂದ್ರೆ, ತಾಯಿಯವರು ನೊಂದ್ಕೋಬಾರ್ದು ಅನ್ನೋದಕ್ಕೋಸ್ಕರ ಜೀವನ ಪರ್ಯಂತ ನಾನು ನೊಂದ್ಕೊಳ್ಳಿಲ್ಲ. ನೀವೊಂದು ಗುಹೆಯ ಮುಂದೆ